ನೋಡ್ಬೇಕ್ರಿ, ಇವರು ಒಳ್ಳೆಯವರ ಕೆಟ್ಟವರ ಅನ್ನೋದು ನನಗೆ ಮುಖ್ಯ ಅಲ್ಲ. ನನ್ನ ಹತ್ರ ಹೇಗೆ ವ್ಯವಹಾರ ಮಾಡ್ತಾರೋ ಅಷ್ಟೇ ಮುಖ್ಯ. ಪ್ರತಿಯೊಬ್ಬರು ದುಡ್ಡು ತಗೊಳ್ಳೋವಾಗ ಹೀಗೆ ಮಾತಾಡೋದು, ಆದರೆ ಅವ್ರು ವಾಪಸ್ ಕೊಡುವಾಗಲೇ ಹೇಗೆ ಅಂತ ಗೊತ್ತಾಗೋದು. ನೋಡಿ, ನನ್ನ ವ್ಯವಹಾರದಲ್ಲಿ ತುಂಬ ಸ್ಟ್ರಿಕ್ಟು. ಈಗ ನಿಮ್ಮನ್ನು ಕೂರಿಸಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ. ನೀವೇನಾದರೂ ಟೈಮ್ ಸರಿಗೆ ಹಣ ವಾಪಸ್ ಮಾಡಿಲ್ಲ ಅಂದರೆ ನಾನು ಮಾತಾಡೋ ರೀತಿನೇ ಬೇರೆ ಇರುತ್ತೆ. ಯಾಕಂದರೆ ನಾವು ಈ ಥರ ಎಲ್ಲ ಮಾತಾಡಿಲ್ಲ ಅಂದರೆ ವ್ಯವಹಾರ ಮಾಡೋದೇ ಕಷ್ಟ ಆಗುತ್ತೆ ಸ್ವಾಮಿ. ನಾವು ಈ ವ್ಯವಹಾರಕ್ಕೆ ಬಂದಿರೋದೇ 4 ಕಾಸು ದುಡಿಬೇಕಂತ. ನಮ್ಮ ಬಗ್ಗೆ ಎಲ್ಲ ಹೇಳಿದಾರಲ್ಲ ಮೇಸ್ತ್ರಿ. ಹೌದು ಸರ್, ನಿಮ್ಮ ವಿಷಯ, ನಿಮ್ಮ ಹತ್ರ ಹೇಗೆ ನಡ್ಕೋಬೇಕು ಅಂತ ಎಲ್ಲ ಹೇಳಿದ್ದೀನಿ. ಹೌದು ಸರ್, ಎಲ್ಲ ಹೇಳಿದ್ದಾರೆ. ದೇವರಂತ ಮನುಷ್ಯ ವ್ಯವಹಾರದಲ್ಲಿ ತುಂಬ ಕಂಡೀಷನ್ ಅಂತ ಹೇಳಿದ್ದಾರೆ ಅಲ್ಲ? ಹೌದು, ದುಡ್ಡಿನ ವಿಷಯ ಬಂದರೆ ನಾನು ಅಷ್ಟೇ ಸ್ಟ್ರಿಕ್ಟು. ಎಲ್ಲರೂ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋದಾಗ ನನಗೆ ದೇವರಂತ ಕೈ ಮುಗಿದು ಹೋಗ್ತಾರೆ. ಆದರೆ ಕೊಟ್ಟ ಮಾತಿಗೆ ತಪ್ಪಿದ್ರೆ ಅವ್ರ ಬಾಳಿಗೆ ನಾನು ದೆವ್ವ ಆಗ್ಬಿಡ್ತೀನಿ. ನಾವು ಪ್ರಾಡಕ್ಟ್ನ ಶುಕ್ರವಾರ ಕೊಡ್ತಿದ್ದ ಹಾಗೆ ದುಡ್ಡು ಬಂದ್ಬಿಡತ್ತೆ ಸರ್. ನಾವು ನಿಮಗೆ ಶನಿವಾರ ಕೊಟ್ಬಿಡ್ತೀವಿ. ನೋಡ್ರಿ, ನನ್ನ ಹತ್ರ 10% ಇಂಟ್ರೆಸ್ಟು. ಒಂದು ವಾರಕ್ಕೆ ವಾಪಸ್ ಮಾಡಿದ್ರೆ ಅಷ್ಟೇ, ಒಂದು ತಿಂಗಳಿಗೆ ವಾಪಸ್ ಮಾಡಿದ್ರೆ ಅಷ್ಟೇ. ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಲವಂತ ಏನಿಲ್ಲ. ನಾನು ಯಾರಿಗೂ ಈ ಥರ 1 ವಾರಕ್ಕೆಲ್ಲ ದುಡ್ಡು ಕೊಡೋದಿಲ್ಲ. ಆದರೆ ಮೇಸ್ತ್ರಿ ಮುಖ ನೋಡ್ಕೊಂಡು ಕೊಡ್ತಾ ಇದ್ದೀನಿ. ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.